ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮುಂದಿನ ರೆಸಿಪಿಯನ್ನೇ ಸ್ಟಾರ್ಟ್ ಮಾಡೋಣ. ಮುಂದಿನ ರೆಸಿಪಿ ಏನು ಅಂದರೆ ಆನಿಯನ್ ಬೋಂಡಕ್ಕೆ ಬೇಕಾಗಿರೋ ಐಟಮ್ಸ್. ಫ್ರೆಂಡ್ಸ್, ಈಗ ನಾನು ನಿಮಗೆ ತೋರಿಸ್ತಾ ಇರೋ ಹಿಟ್ಟು ಬಂದು ಉದ್ದಿನ ಕಾಳು ಹಿಟ್ಟು 1 ಕಪ್, ಕಡಲೆ ಹಿಟ್ಟು ಅರ್ಧ ಕಪ್, ಅಕ್ಕಿ ಹಿಟ್ಟು 1 ಸ್ಪೂನ್, ಈರುಳ್ಳಿ 1 ಕಪ್, ಹಸಿಮೆಣಸಿನಕಾಯಿ 4, ಬೆಳ್ಳುಳ್ಳಿ ಒಂದು 4 ಪೀಸು ಜಜ್ಜಿಟ್ಕೊಂಡಿದ್ದೀನಿ, ಶುಂಠಿ ಚಿಕ್ಕ ಪೀಸ್ 1 ಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಸ್ಪೂನ್, ಕರಿಬೇವು 1 ಸ್ಪೂನ್, ರುಚಿಗೆ ತಕ್ಕ ಉಪ್ಪು, ಬೋಂಡ ಡೀಪ್ ಫ್ರೈ ಮಾಡೋಕ್ಕೆ 1 ಕಪ್ ಆಯಿಲ್, ಬೋಂಡ ಹಿಟ್ಟು ಮಿಕ್ಸ್ ಮಾಡೋಕ್ಕೆ 1 ಕಪ್ ವಾಟರ್. ಈಗ ಮಿಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಉದ್ದಿನ ಕಾಳು ಹಿಟ್ಟು ಹಾಕೋಣ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು 1 ಸ್ಪೂನ್, ಈರುಳ್ಳಿ 1 ಕಪ್, 10 ಪೀಸ್ ಬೆಳ್ಳುಳ್ಳಿ ಜಜ್ಜಿರೋದು, ಶುಂಠಿ ಪೀಸಸ್ 1 ಸ್ಪೂನ್, ಮೆಣಸಿನಕಾಯಿ ಚಿಕ್ಕ ಪೀಸಸ್, ಕೊತ್ತಂಬರಿ ಸೊಪ್ಪು 1 ಸ್ಪೂನ್, ಕರಿಬೇವು 1 ಸ್ಪೂನ್, ರುಚಿಗೆ ತಕ್ಕ ಉಪ್ಪು. ಈಗ ಎಲ್ಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಅದಕ್ಕೆ ನೀರು ಎಷ್ಟು ಬೇಕು ಕಷ್ಟ ಕಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿದಾಯಿತು ನೋಡಿ. ಬೋಂಡ ಹಿಟ್ಟು ಹೇಗೆ ಮಿಕ್ಸ್ ಮಾಡಬೇಕು ಅದೇ ರೀತಿಯೇ ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ಹೆಲ್ದಿ ಫ್ರೆಂಡ್ಸ್. ಇದು ಉದ್ದಿನ ಕಾಳು ಪೌಡ್ರ್ನಿಂದ ಬೋಂಡ ಮಾಡೋದು. ಆಗಿನ ಕಾಲದಲ್ಲಿ ಎಲ್ಲ ಹೀಗೆ ತಿನ್ನೋರು ಫ್ರೆಂಡ್ಸ್. ಅದಕ್ಕೆ ಆಗಿನ ಕಾಲದಲ್ಲೆಲ್ಲ ತುಂಬ ಹೆಲ್ದಿಯಾಗಿರೋರು ನೋಡಿ. ಈ ಮಟ್ಟಕ್ಕೆ ಇರಬೇಕಿಟ್ಟು. ಈಗ ನಾವು ಫ್ರೈ ಮಾಡ್ಕೊಡೋಲ್ವಾ, ಬನ್ನಿ ಫ್ರೆಂಡ್ಸ್. 1 ಕಪ್ ಆಯಿಲ್ನೇ ಹಾಕ್ತಾ ಇದ್ದೀನಿ ಡೀಪ್ ಫ್ರೈಗೆ. ಫ್ರೆಂಡ್ಸ್, ಆಯಿಲ್ ಬಿಸಿ ಆಗಿದೆಯಾ ನೋಡೋಣವಾ? ಸ್ವಲ್ಪ ಹಾಕಿದ್ರಿ. ಬಿಸಿ ಆಗಿದೆ ಫ್ರೆಂಡ್ಸ್. ಹೀಗೆ ಒಂದೊಂದು ಬಿಟ್ಕೋಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚಂದ ಬರ್ತಾ ಇದೆ. ಸರಿ ಹೋಗಿದೆ ಫ್ರೆಂಡ್ಸ್. ನಾವು ಈ ಬೋಂಡಾಗೆ ಸೋಡಾ ಹಾಕಿಲ್ಲ ಫ್ರೆಂಡ್ಸ್. ಸೋಡಾ ಹಾಕಿಲ್ಲದೆ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೇಗಿದೆ. ಸ್ವಲ್ಪ ಬ್ರೌನ್ ಆಗಿದೆ. ಇನ್ನು ಸ್ವಲ್ಪ ಬ್ರೌನ್ ಆದಮೇಲೆ ತೆಗಿಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫ್ರೈ ಆಗ್ತಾ ಇದೆ. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಆಗಿನ ಕಾಲದಲ್ಲಿ ಕಡಲೆ ಹಿಟ್ಟು ಕಮ್ಮಿ ಫ್ರೆಂಡ್ಸ್ ಯೂಸ್ ಮಾಡೋದು. ಉದ್ದಿನ ಕಾಳು ಹಿಟ್ಟಲ್ಲೇ ಜಾಸ್ತಿ ಪ್ರತಿಯೊಂದು ಸ್ನ್ಯಾಕ್ಸು ಅದರಲ್ಲೇ ಮಾಡೋರು ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ನಮ್ಮ ಸಿಂಪಲ್ ಸ್ನ್ಯಾಕ್ಸ್ ಬೋಂಡ ನೋಡಿ ಫ್ರೆಂಡ್ಸ್. ನಮ್ಮ ಉದ್ದಿನ ಕಾಳು ಬೋಂಡ ನೋಡಿ ಫ್ರೆಂಡ್ಸ್. ಇದು ಕಡಲೆ ಹಿಟ್ಟಾದರೆ ಕಲರ್ ಹಿಂಗಿರುತ್ತೆ. ಸೊ ಉದ್ದಿನ ಕಾಳಿನಿಂದ ಕಲರ್ ಹೀಗಿರುತ್ತೆ. ಬಿಸಿ ಬಿಸಿ ಇದೆ ಫ್ರೆಂಡ್ಸ್. ನೋಡಿ ಹೆಂಗೆ ಸ್ಪಾಂಜಿ ಆಗಿ ಇದೆ ನೋಡಿ ಫ್ರೆಂಡ್ಸ್. ಒಳಗಡೆನೂ ಎಷ್ಟು ಚೆನ್ನಾಗಿ ಬೆಂದಿದೆ. ತುಂಬ ಚೆನ್ನಾಗಿರುತ್ತೆ.